ಎಲ್ರಿಗೂ ನಮಸ್ಕಾರ. ಮಾಗಡಿ ಕಲಾ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಉಪಯುಕ್ತ ಮಾಹಿತಿ ತಂದಿದ್ದೀನಿ. ಬೆಂಗಳೂರಲ್ಲಿರೋರಿಗೆಲ್ಲ ತುಂಬಾ ಒಳ್ಳೆ ವಿಡಿಯೋ ಅಂತಲೇ ಹೇಳ್ಬೋದು. ಯಾಕೆಂದರೆ ಹಳ್ಳಿಗಳ ಕಡೆ ಎಲ್ಲ ಬಟ್ಟೆ ಕಟ್ತಾ ಇರ್ತಾರೆ. ಇಲ್ಲಿ ಬಟ್ಟೆ ಕಟ್ಟೋದಕ್ಕೆಲ್ಲ ಇರೋದೇ ಇಲ್ಲ, ನಾವು ಹುಡಿಕೊಂಡು ಹೋಗಬೇಕಾಗುತ್ತೆ. ಅದಕ್ಕೋಸ್ಕರನೇ ನಾವು ಎಷ್ಟೋ ದಿನ ಊರಿಗೆ ಹೋಗ್ಬಿಟ್ಟು ಬಟ್ಟೆನ ಕಟ್ಟಿಸ್ಕೊಂಡ್ಬರ್ತೀವಿ. ಹಾಗಾಗಿ ಅವಾಗೆಲ್ಲ ನಾವು ತಣ್ಣೀರು ಮುಟ್ಬಾರ್ದು, ಬೆಳಗ್ಗೆನೇ ಎದ್ದು ಬಟ್ಟೆ ಕಟ್ಟಬೇಕು ಅಂತೆಲ್ಲ ಹೇಳ್ತಾರೆ. ಇದಾದರೆ ತುಂಬ ಈಸಿಯಾಗಿ ಮಾಡ್ಕೊಬೋದು. ಒಂದು 2 ನಿಮಿಷದಲ್ಲಿ ಮಾಡ್ಕೊಬೋದು. ಮಧ್ಯಾಹ್ನ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ತಣ್ಣೀರು ಮುಟ್ಟಿರ್ದಲ್ಲೇ ಇರ್ಬೋದು, ಯಾವ ಬೇಕಾದ್ರೂ ತೆಗಿಬೋದು ಬಟ್ಟೆನ ತುಂಬ ಈಸಿಯಾಗಿ. ಒಂದು ಹಿಂದಿ ವಿಡಿಯೋ ನಾನು ನೋಡಿದ್ದು, ಅದರೊಳಗೆ ನೋಡಾದ್ಮೇಲೆ ಪ್ರಯೋಗ ಮಾಡ್ತೀವಿ. ಒಬ್ಬರಿಗೆ ತುಂಬಾ ಚೆನ್ನಾಗಿ ಬಂತು. ಹಾಗಾಗಿ ನನಗೆ ಗೊತ್ತಿರೋ ಹುಡುಗನಿಗೆ ಇವಾಗ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಬಟ್ಟೆ ಬಿದ್ದಿಲ್ದಾಗ್ಬಿಟ್ಟು ಒಂದ್ಸಲ ಮಾಡಿದ್ದೀನಿ, ಒಂದ್ಸಲ ಬಟ್ಟೆ ಬಿದ್ದಾದ್ಮೇಲೆ ಮಾಡಿದ್ದೀನಿ. ಹೇಗೆ ಬಂದಿದೆ ವಿಡಿಯೋ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ನಿಮ್ಗೆ ಗೊತ್ತಿರೋರಿಗೆ ಯಾರ್ಕನ್ನ ಬಟ್ಟೆ ಬಿದ್ದಿರ್ತದಲ್ಲ ಅವ್ರಿಗೆ ಹೇಳಿ ಆರಾಮಾಗಿ ಮನೆಯೇ ಮಾಡ್ಕೊಬೋದು. ನಾವೆಲ್ಲ ಬೇರೆಯವ್ರನ್ನೆಲ್ಲ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇರೋದಿಲ್ಲ. ತುಂಬ ಕಷ್ಟಪಡ್ತಾರೆ ಬಟ್ಟೆ ಬಿದ್ದಿರೋರೆಲ್ಲ. ಅದು ಆಸ್ಪತ್ರೆಗೆ ಹೋದ್ರೂ ಸರಿ ಹೋಗೋದಿಲ್ಲ. ಬನ್ನಿ ಹೇಗೆ ವಿಡಿಯೋ ನೋಡೋಕೊಂಬರೆಲ್ಲ ಮಾಡೋದು ಅಂತಂದ್ಬಿಟ್ಟು. ಇದು ಚೆಂಬು ತುಂಬ ನೀರಿದೆ. ಇದು ವೇಲು, ಯಾವುದಾದ್ರೂ ಒಂದು ವೇಲ್ ತಗೊಳ್ಳಿ. ನಾನು ಒಂದು ಹಿಂದಿ ವಿಡಿಯೋ ನೋಡಿದೆ, ಬಟ್ಟೆ ತೆಗೆಯೋದು ಹೇಗೆ ಅಂತಂದ್ಬಿಟ್ಟು ನೋಡಿದೆ. ತುಂಬ ಚೆನ್ನಾಗಿತ್ತು. ನಾನು ಒಂದು ಹುಡುಗನ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀನಿ. ಹುಡುಗನ ಪಾಪ ಬಟ್ಟೆ ಬಿದ್ದುಬಿಟ್ಟಿದೆಯಂತೆ. ಆದರೆ ಮುಖ ಮಾತ್ರ ಹುಡುಗ ತೋರಿಸೋದಿಲ್ಲ. ಬೇಜಾರು ಮಾಡ್ಕೊಂಬೇಡಿ, ಏನು ಬೇಜಾರು ಮಾಡ್ಕೊಂಬೇಡಿ. ಆ ಹುಡುಗನ ಬಟ್ಟೆ ಯಾವ ಥರ ತೆಗೆಯೋದು ಅಂತ ನೋಡ್ತೀನಿ. ನೋಡಿ, ಬಟ್ಟೆ ಏನಾದ್ರೂ ಬಿದ್ದಿದೆ ಅಂತಂದರೆ ಈ ಚೆಂಬಲ್ಲಿರೋ ನೀರು ಹಾಗೇ ನಿಂತ್ಕೊಳ್ಳುತ್ತೆ. ಇಲ್ಲಾಂದರೆ ಬಿದ್ದಿಲ್ಲ ಅಂತಂದರೆ ಚೆಂಬು ಬಿದ್ದೋಗ್ಬಿಡುತ್ತೆ. ಬನ್ನಿ ನೋಡೋಣ ಹೇಗೆ ತೆಗೆಯೋದು ಅಂತ. ಮಾಡು ಇಟ್ಕೊಂಡಿದ್ದೀನಿ ನೋಡಿ. ಇದು ವೇಲ, ನೀರು ತುಂಬ ಇದೆಯಾ, ಈ ವೇಲ ಹಿಂಗೆ ಹಾಕ್ಕೊಂಬಿಡ್ಬೇಕು. ಒಂದು ಬಟ್ಟೆನ, ವೇಲ ಅಂದರೆ ಒಂದು ಬಟ್ಟೆ, ಯಾವುದಾದ್ರೂ ಒಂದು ಬಟ್ಟೆ ತಗೊಳ್ಳಿ. ಈಗ ಹಾಕ್ಕೊಂಬಿಡ್ಬೇಕು ಈ ಥರ ಹಿಂಗೆ. ಅದು ಹಿಂಗೆ ಹಾಕ್ಕೊಂಬಿಟ್ಟು ಸರಿ ಫ್ರೀ ಆಗಿಬಿಡು ಮಾಮೂಲಿ. ನೋಡಿ, ಈಗ ಒಕ್ಲ ಇದೆಯಲ್ವಾ, ಈ ಒಕ್ಲು ತಾವು ಬಟ್ಟೆ ಬಿದ್ದಿರುತ್ತಂತೆ. ಬಟ್ಟೆ ಬಿದ್ದರೆ ಲೂಸ್ ಮೋಷನ್ ಆಗೋದು, ಕಾಲೆಲ್ಲ ನೋವು ಬರೋದು, ನರಗಳೆಲ್ಲ ಎಳ್ತಾ ಬರೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಬಿದ್ದಿದೆ ಅಂತಂದ್ರೆ ಈ ಕಡೆನೂ ಹೋಗಿ ಸೇರ್ಕೊಂಡಿರುತ್ತೆ, ಇಲ್ಲಾಂದರೆ ಅದೇ ಹೋಗಿ ಸೇರ್ಕೊಂಡಿರುತ್ತೆ ಅಂತಾರೆ. ನೋಡೋಣ. ನೋಡಿ ಬಿದ್ದಿದೆ, ಬಟ್ಟೆ ಬಿದ್ದಿದೆ. ಈಗ ಹಿಂಗೆ ತಿರುಗಿಸ್ಬೇಕು, ಹಿಂಗೆ ಟೈಟಾಗಿ ಹಿಂಗೆ ಒಂದು ರೌಂಡು. ನೋಡಿ ಬಟ್ಟೆ ಬಿದ್ದಿದೆ. ನೋಡಿ, ಚೆಂಬಲ್ಲಿನ ನೀರು ಇದು ಇಟ್ಕೊಂಡಿದೆ, ಬಟ್ಟೆ ಬಿದ್ದಿದೆ. ಈಗ ತಿರುಗಿಸಿ ಹಿಂಗೆ ತಿರುಗಿಸ್ಕೊಂಡು ತೆಗಿಬೇಕು. ತೆಗೆದ್ರೆ ಕೂತ್ಕೊಳ್ಳುತ್ತೆ. ಈಗ ಬಂದ್ಬಿಡ್ತು ಬಟ್ಟೆ. ಲೂಸ್ ಮೋಷನೆಲ್ಲ ಆಗ್ತಾ ಇರುತ್ತದಲ್ಲ, ಅದೆಲ್ಲ ಆಗೋದಿಲ್ಲ. ಕಾಲು ನೋವು ಎಳೆಯೋದಿಲ್ಲ. ಮತ್ತು ನಾವು ಬೆಳಗ್ಗೆ ಹೊತ್ತು ಮಾತ್ರ ಕಟ್ಕೊಬೇಕು ಅಂತಂತಾರಲ್ಲ, ಬಟ್ಟೆ ಕಟ್ಟೋದೆಲ್ಲ ಮಾಡ್ತಾರಲ್ಲ, ಅದೆಲ್ಲ ಏನಿಲ್ಲ. ನಾವು ಯಾವ ಬೇಕಾದ್ರೂ ತೆಗಿಬೋದು, ಇನ್ನು ಆರಾಮಾಗಿರುತ್ತೆ. ಇವ್ರಿಗೆ ಈಸಿ ಅನಿಸುತ್ತೆ. ಚೆನ್ನಾಗಿದೆ, ಮಾತಾಡುವಲ್ಲಿ ಅವ್ರಿಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನೋಡಿ, ಬಟ್ಟೆ ಬಿದ್ದಿಲ್ಲ ಅಂತಂದರೆ ನೀರು ಕಚ್ಕೊಳೋದಿಲ್ಲ, ಯಾವುದೇ ಕಾರಣಕ್ಕೂ ನೀರು ಕಚ್ಕೊಳ್ಳೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಬೇಕು ಅಂತಂದಾಗ ಯಾರಿಗಾನ ಬಟ್ಟೆ ಬಿದ್ದಿದ್ದರೆ, ನಿಮ್ಗೆ ಗೊತ್ತಿರೋರಿಗೆ ಯಾರು ಬಟ್ಟೆ ಬಿದ್ದಿರ್ತದಲ್ಲ ಅವ್ರಿಗೆ ಈ ಥರ ಪ್ರಯೋಗ ಮಾಡಿ. ಪ್ರಯೋಗ ಅಲ್ಲ, ಕರೆಕ್ಟಾಗಿ ಬರುತ್ತೆ. ಬಟ್ಟೆ ಬಿದ್ದಿದ್ರೆ ಮಾತ್ರ ನೀರು ನಿಂತ್ಕೊಳ್ಳುತ್ತೆ. ಇದು ಚೆಂಬು, ಇದು ತುಂಬ ನೀರಿದ್ದು ಚೆಂಬು ನಿಂತ್ಕೊಳ್ಳುತ್ತೆ. ಇಲ್ಲ ಅಂತಂದರೆ ನಿಂತ್ಕೊಳ್ಳೋದಿಲ್ಲ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಯಿತಾ? ನನಗಂತೂ ಇಷ್ಟ ಆಗಿದೆ. ಮತ್ತು ನಮಗೆ ಗೊತ್ತಿರೋರಿಗೆಲ್ಲ ನಾನು ಆದಷ್ಟು ಹೆಲ್ಪ್ ಮಾಡ್ತಾ ಇರ್ತೀನಿ. ನಾನೇನು ತೆಗಿತೀನಿ. ತುಂಬ ಚೆನ್ನಾಗಿ ಬಟ್ಟೆ ಕೂತ್ಕೊಳ್ಳುತ್ತೆ. ತುಂಬ ಇಷ್ಟ ಆಗುತ್ತೆ. ನೀವು ಟ್ರೈ ಮಾಡಿ. ಯಾವುದೇ ಒಂದು ದುಡ್ಡು ಕಾಸಿನ ಖರ್ಚೇನು ಇರೋದಿಲ್ಲ, ಯಾವುದನ್ನು ಕಳ್ಕೊಳ್ಳೋ ಅಂಥದ್ದೇನೂ ಇರೋದಿಲ್ಲ. ತುಂಬ ಬೇರೆಯವ್ರಿಗೆಲ್ಲ ಯೂಸ್ ಆಗುತ್ತೆ ಈ ವಿಡಿಯೋ. ಏಕೆಂದರೆ ನಾವು ಬೆಂಗಳೂರಲ್ಲಿದ್ದು ಬೇರೆ ಕಡೆ ಎಲ್ಲ ನಾವು ಹೋಗಿ, ಹಳ್ಳಿಗಳ ಕಡೆ ಎಲ್ಲ ಹೋಗಿ ಕಟ್ಟಿಸ್ಕೊಂಬರ್ಬೇಕಾಗುತ್ತೆ. ಇವಾಗಾದರೆ ನಾವೇ ಕಟ್ಕೊಬೋದು. ನೋಡಿ, ಎಷ್ಟು ಈಸಿಯಾಗಿ ನಾವು ಮಾಡ್ಕೊಬೋದು. ನನಗಂತೂ ಇಷ್ಟ ಆಯಿತು ಈ ವಿಡಿಯೋ. ಬೇರೆಯವ್ರಿಗೂ ಅದು ಬಟ್ಟೆ ನೀಟಾಗಿ ಕೂತ್ಕೊಳ್ಳುತ್ತೆ. ಅದು ಯಾವುದೇ ಪ್ರ್ಯಾಂಕ್ ಏನಿಲ್ಲ. ನೀವು ಇಷ್ಟ ಆದರೆ ಇದನ್ನು ಮಾಡಿಕೊಡಿ. ಬೇರೆಯವ್ರಿಗೆಲ್ಲ ಈ ವಿಡಿಯೋನ ಸೆಂಡ್ ಮಾಡಿ, ಗೊತ್ತಿರೋರಿಗೆಲ್ಲ ಸೆಂಡ್ ಮಾಡಿ. ಬೇರೆಯವ್ರಿಗೆಲ್ಲ ಉಪಯೋಗ ಆಗಲಿ ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.